ಡಿ ಸಿ ಅವರ ಡಿ ಸಿ ಅವರ ಕಡೆಯಿಂದ ಯಾರು ಈಗ ರೈತರು ವಿಮೆ ಮಾಡ್ತಾಯಿದ್ರು ಅವರು ಮೇಲ್ಮನವಿಯನ್ನು ಸಲ್ಲಿಸ್ಕೊಂಡಿದ್ರು. ಆ ಮೇಲ್ಮನವಿಯನ್ನು ಎ ಸಿ ಅವ್ರ ಮೇಲೆ ಸಲ್ಲಿಸಿರುವಂಥ ಮೇಲ್ಮನವಿಯನ್ನು ವಜಾ ಮಾಡಿದ್ದಾರೆ. ಆ ವಜಾ ಮಾಡಿದ್ಮೇಲೆ ಅದ್ರ ಮೇಲೆ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಈ ಹೈಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ. ಸದ್ಯಕ್ಕೆ ಎ ಸಿ ಸರಳ ಮಾಡಿರುವಂಥ ಒಂದು ಆರ್ಡರ್ ಸ್ಟ್ಯಾಂಡಿಂಗ್ ಇದೆ. ಪಹಣಿಯಲ್ಲೂ ಕೂಡ ಕರ್ನಾಟಕ ವರ್ಕ್ ಮಂಡಳಿ ಅಂತ ಬರ್ತಾ ಇದೆ. 2014ರಲ್ಲಿ ಆಗಿರುವಂಥ ವಿಷಯ. ಇದು ರೀಸೆಂಟಾಗಿ ಅವ್ರ ಇನ್ವಿಟೇಷನ್ ಆಗಿಲ್ಲ. ಅದಕ್ಕೆ ಇಬ್ಬರನ್ನೂ ಕರೆಸಿ ಶಾಂತಿಯುತವಾಗಿ ವಾರ್ಡ್ ನಂಬರ್ 31 ಅಂಬಾಜಿದುರ್ಗ ಹೋಬಳಿ ಚಿಂತಾಮಣಿ ತಾಲೂಕು. ನಾವು 13-20 ಸರ್ವೆ ನಂಬರಲ್ಲಿ ನಾವು 65ರಿಂದ ಪೊಸಿಷನಲ್ಲಿ ನಾವಿದ್ದೀವಿ. ಕ್ರಯ ಆಗಿದೆ, ಟ್ರಿಬ್ಯುನಲಲ್ಲಿ ರಿಜೆಕ್ಟೆಡ್ ಆಗಿದೆ. ಒಗ್ಗೂಡಿಗೆ A1 ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿಗೂ ಹಬ್ಬಿದ ವಕ್ಫ್ ಆಸ್ತಿ ವಿವಾದ. ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡಲು ಮುಂದಾದವರ ವಿರುದ್ಧ ದೂರು ದಾಖಲು. ಏಕಾಏಕಿ ಜಮೀನಿಗೆ ನುಗ್ಗಿ ಟ್ರ್ಯಾಕ್ಟರ್ನಿಂದ ಜಮೀನು ಉಳುಮೆ ಮಾಡುತ್ತಿದ್ದುದನ್ನು ಕಂಡ ಮುಸ್ಲಿಂ ಮುಖಂಡರು ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದಾಗ ಪೊಲೀಸರು ಉಳುಮೆ ಮಾಡುತ್ತಿದ್ದ ಟ್ರ್ಯಾಕ್ಟರ್ ವಶಪಡಿಸಿಕೊಂಡು ಅಲ್ಲಿ ಜಮಾಯಿಸಿದ ಜನರಿಗೆ ಚದುರಿಸಿದ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ವಾರ್ಡ್ ನಂಬರ್ 31ರ ತಿಮ್ಮಸಂದ್ರ ಬಳಿ ನಡೆದಿದೆ. ಹೌದು ವೀಕ್ಷಕರೇ, ಚಿಂತಾಮಣಿ ನಗರ ಭಾಗದ ಜಾಮಿಯಾ ಮಸೀದಿ ಮುಖ್ಯಸ್ಥರು ಕೆಲ ತಿಂಗಳುಗಳ ಹಿಂದೆ ಸದರಿ ವಾರ್ಡಿನ ಸರ್ವೆ ನಂಬರ್ 13 ಮತ್ತು 20ರ ಜಮೀನು ವಿಚಾರ ವಿವಾದ ನ್ಯಾಯಾಲಯದಲ್ಲಿ ಇದ್ದು, ನ್ಯಾಯಾಲಯ ತೀರ್ಪು ಜಾಮಿಯಾ ಮಸೀದಿ ಪರವಾಗಿ ನೀಡಿತು. ಆ ವೇಳೆ ಜಾಮಿಯಾ ಮಸೀದಿ ಮುಖ್ಯಸ್ಥರು ಆ ಆಸ್ತಿಯನ್ನ ಹದ್ದುಬಸ್ತುಗೊಳಿಸಿ ಆಸ್ತಿ ಜಾಮಿಯಾ ಮಸೀದಿ ವಕ್ಫ್ಗೆ ಸೇರುವ ಆಸ್ತಿ ಎಂದು ನಾಮಫಲಕ ಅಳವಡಿಸಿದರು. ಹೇಗಿರುವಾಗ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ವಕ್ಫ್ ಕಿಚ್ಚು ಇದೀಗ ಚಿಂತಾಮಣಿಗೆ ವ್ಯಾಪಿಸಿದೆ ಎಂದು ಹೇಗಿರುವಾಗ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ವಕ್ಫ್ ಕಿಚ್ಚು ಇದೀಗ ಚಿಂತಾಮಣಿಗೆ ವ್ಯಾಪಿಸಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಸದರಿ 2 ಸರ್ವೆ ನಂಬರ್ಗಳ ಜಾಮೀನು ಪಹಣಿಯಲ್ಲಿ ಜಾಮಿಯಾ ಮಸೀದಿ ವಕ್ಫ್ ಎಂದು ಬರೆಸಿದ್ದನ್ನು ಗಮನಿಸಿದ ಆ ವಾರ್ಡಿನ ನಾಗೇಶ್ ಬಿನ್ ನಾರಾಯಣಸ್ವಾಮಿ, ಶ್ರೀರಾಮರೆಡ್ಡಿ ಬಿನ್ ಗುನ್ನಹಳ್ಳಿ ರಾಮಯ್ಯ ಸೇರಿದಂತೆ ಹಲವಾರು ಜನ ಇಂದು ಸದರಿ ಜಮೀನಿಗೆ ಟ್ರ್ಯಾಕ್ಟರ್ ಮೂಲಕ ನುಗ್ಗಿ ಉಳುಮೆ ಮಾಡಲು ಮುಂದಾದಾಗ ಪೊಲೀಸರು ಹಾಗೂ ಮುಸ್ಲಿಂ ಯುವಕರು ಸ್ಥಳಕ್ಕೆ ಧಾವಿಸಿ ಟ್ರ್ಯಾಕ್ಟರ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಲ್ಲದೆ 2 ಗುಂಪುಗಳನ್ನು ಅಲ್ಲಿಂದ ಚದುರಿಸಿ ತಮ್ಮಗಳ ಬಳಿ ಇರುವ ಜಮೀನಿನ ದಾಖಲೆಗಳನ್ನು ಪೊಲೀಸ್ ಠಾಣೆಗೆ ತರಬೇಕೆಂದು ಹೇಳಿ ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಪೊಲೀಸರು ಸ್ಥಳದಲ್ಲಿಯೇ ಠಿಕಾಣಿ ಹೂಡಿದರು. ಜಾಮಿಯಾ ಮಸೀದಿ ಮುಖ್ಯಸ್ಥರು ವಕ್ಫ್ ಆಸ್ತಿಯನ್ನ ಅತಿಕ್ರಮಿಸಿ ಹಾನಿ ಮಾಡಿ ಉಳುಮೆ ಮಾಡಲು ಮುಂದಾದವರ ವಿರುದ್ಧ ಗ್ರಾಮಾಂತರ ಠಾಣೆಗೆ ಲಿಖಿತ ಮೂಲಕ ದೂರನ್ನ ನೀಡಿದ್ದಾರೆ. ಇನ್ನು ಪೊಲೀಸರು ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಆರಂಭಿಸಿದ್ದಾರೆ. ಕಾನೂನು ರೀತಿಯಲ್ಲಿ ನೀವಿಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೋಬೇಕು. ಇಲ್ಲಿ ಶಾಂತಿ ಭಂಗ ತರುವಂಥದ್ದು ಆಗಬಾರ್ದು ಅಂತ SP ಸಾಹೇಬರು ತಾಕೀತು ಮಾಡಿದ್ದಾರೆ. ಅದೇ ರೀತಿ ಕಾನೂನು ರೀತಿಯಲ್ಲೇ ಹೈಕೋರ್ಟಿಂದ ನಮ್ಗೆ ಏನು ಆದೇಶ ಬರುತ್ತೆ ಆ ಆದೇಶದ ಪ್ರಕಾರ ನಾವು ನಡ್ಕೊತೀವಿ ಅಂತ ಕೂಡ ನಾವು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಹೇಳಿದ್ವಿ. ಕಾನೂನು ರೀತಿಯಲ್ಲಿ ಬಗೆಹರಿಸ್ಕೋಬೇಕು ಅಂತ ಅವ್ರಿಗೆ ತಾಕೀತು ಮಾಡಿ ಕಳಿಸಿದ್ವಿ. ಕಡೆಯಿಂದನೂ ಅಂತಂದರೆ ದಾಖಲೆಗಳು 2 ಕಡೆಯಿಂದ ನಮ್ಮಲ್ಲಿ ಅವೈಲೇಬಲ್ ಇರೋ ಡಾಕ್ಯುಮೆಂಟ್ಸ್ನ ನಾವು ಪ್ರೊಡ್ಯೂಸ್ ಮಾಡಿದ್ದೀನಿ. ಅದನ್ನು ನೋಡಿಬಿಟ್ಟು ನಾವು ಹೈಕೋರ್ಟ್ ಆರ್ಡ್ರು, AC ಆರ್ಡ್ರು, DC ಆರ್ಡ್ರು, ಟ್ರಿಬ್ಯುನಲಲ್ಲಿ ಆಗಿರೋ ಆರ್ಡ್ರು, 1965 ILRRಲ್ಲಿ ಬಂದಿರೋಂಥ ಒಂದು ಎಂಟ್ರೀಸು ಇದನ್ನೆಲ್ಲನೂ ವೆರಿಫೈ ಮಾಡಿಬಿಟ್ಟು ಈಗ ಸದ್ಯಕ್ಕೆ ಹೈಕೋರ್ಟಲ್ಲಿರೋದ್ರಿಂದ ನಾವು ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕಾಗಲ್ಲ. ಹೈಕೋರ್ಟಿಂದ ಏನು ಆದೇಶ ಬರುತ್ತೆ ಆದೇಶನ ಫಾಲೋ ಸರಿ ನಾನು ಕಮೆಂಟ್ ಮಾಡಲಿಕ್ಕಾಗಲ್ಲ. ಹೈಕೋರ್ಟಿಂದ ಆದೇಶ ಬಂದ ನಂತರ ಅದ್ರ ಮೇಲೆ ಏನು ಮಾಡ್ಬೋದು ಅಂತ ಅನುಭವದಲ್ಲಿ ಅವರೇ ಇದ್ದಾರೆ. ಅವರು ಫೆನ್ಸಿಂಗು ಕೂಡ ಹಾಕ್ಕೊಂಡಿದ್ದಾರೆ. ನಾವು ಸ್ಪಾಟ್ ವಿಸಿಟ್ ಕೂಡ ಮಾಡಿದ್ವಿ. ಇದೆಲ್ಲ ಏನು ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಸಾಲ್ವ್ ಆದ ತಕ್ಷಣ ಇದ್ರದ್ದು ಮುಂದಿನ ಪ್ರೋಸೆಸ್ ಏನಾಗಬೇಕು ಅದನ್ನು ನಾವು ತೀರ್ಮಾನ ಮಾಡ್ತೀವಿ. ಅದರಲ್ಲಿ ಸ್ವಲ್ಪ ಇಬ್ಬರ ಕಡೆಯಿಂದನೂ ಏನಾಗಿದೆ ಅದನ್ನು ಇಬ್ಬರ ಕಡೆಯಿಂದ ಮುಚ್ಚಳಿಕೆ ಹೊರಿಸ್ಕೊಂಡು ಒಂದು ಸ್ಟೇಟ್ಮೆಂಟು ತೊಗೊಂಡಿದ್ದಾರೆ. ಈಗ ಸದ್ಯಕ್ಕೆ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅಂತ SP ಅವರು ಆರ್ಡರ್ ಮಾಡಿರೋದ್ರಿಂದ ಸದ್ಯಕ್ಕೆ ಈಗ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ. ವಾರ್ಡ್ ನಂಬರ್ 31 ಅಂಬಾಜಿದುರ್ಗ ಹೋಬಳಿ ಚಿಂತಾಮಣಿ ತಾಲೂಕು. ನಾವು 13-20 ಸರ್ವೆ ನಂಬರಲ್ಲಿ ನಾವು 65ರಿಂದ ಪೊಸಿಷನಲ್ಲಿ ನಾವಿದ್ದೀವಿ. ಕ್ರಯ ಆಗಿದೆ, ಟ್ರಿಬ್ಯುನಲಲ್ಲಿ ರಿಜೆಕ್ಟೆಡ್ ಆಗಿದೆ. ಒಗ್ಗೂಡಿಗೆ ಬರಲ್ಲ ಇದಂತ ಇದು ನೋಡಿ ರಿಜೆಕ್ಟೆಡ್ ಇದು ಕಾಪಿ ಟ್ರಿಬ್ಯುನಲ್ ಆರ್ಡ್ರ್ ಇದು. ಮತ್ತು AC DC ಎಲ್ಲರೂ ಅವರು ಪೊಸಿಷನಲ್ಲಿ ಅವರೇ ಇದ್ದಾರೆ. ವೆಂಕಟರೆಡ್ಡಿ, ನಾಗಮ್ಮ, ಕೆ ಲಕ್ಷ್ಮಮ್ಮ, ಮುಲ್ಲಕ್ಷ್ಮಮ್ಮ ಮತ್ತು ಎಲ್ಲರೂ ಅದಕ್ಕೆ ಸಂಬಂಧಪಟ್ಟಿರೋರೆಲ್ಲ ಪೊಸಿಷನಲ್ಲಿ ಅವರೇ ಇದ್ದಾರೆ. ಅದಕ್ಕೆ ಏನು ತೊಂದರೆ ಮಾಡಬೇಡಿ ಅಂತಿಲ್ಲ. ಆರ್ಡ್ರಲ್ಲಿಯೂ ಕೂಡ ಐತೆ, DC ಆರ್ಡ್ರಲ್ಲೂ ಐತೆ, ಎಲ್ಲ ಐತೆ. ಮತ್ತು ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ರನ್ನಿಂಗಲ್ಲಿ ಐತೆ, ಬಂದಿದೆ. ಪೋಸ್ಟ್ ಮಾರ್ಕೆಗಳು ಇಶ್ಯೂಸ್ ಇದ್ವು, ಅವೆಲ್ಲ ಕಿತ್ತು ಬಿಸಾಕಿ ಡ್ರಿಪ್ಗಳೆಲ್ಲ ಇದ್ವು. ಆ ಡ್ರಿಪ್ಗಳೆಲ್ಲ ಬಿಟ್ಟಾಕಿ ಮತ್ತು ಎಲ್ಲ ಉತ್ತಾಕಿ ಸ್ಪೆನ್ಸಿಲಿಂಗ್ ಹಾಕಿ ಹೋಗಿದ್ದಾರೆ. ಮತ್ತು ಇವಾಗ ನಮಗೆ ಉಳುಮೆ ಮಾಡೋಕ್ಕೆ ಯಾವ ಜಮೀನಿಲ್ಲ ಏನಿಲ್ಲ. ನಾವು ಕೂಲಿನಲ್ಲಿ ಮಾಡೋರು ದಲಿತರು ನಾವು. ಈ ಥರ ಬಂದು ದೌರ್ಜನ್ಯ ಮಾಡಿ ಈ ಥರ ನಮ್ಮನ್ನು ಹೊರಗಾಕಿ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ. ಎಷ್ಟು 1000 ಜನವರೆಗೂ ಬಂದಿದ್ದಾರೆ. ಅವತ್ತು ಪೆನ್ಸಿಲಿಂಗ್ ಹಾಕೋವಾಗ ದೊಣ್ಣೆ ಕೊಳ್ಳಗಳು ಮುಚ್ಚುಗಳು ಎತ್ಕೊಂಡ್ಬಂದು ಲಾಂಗ್ಗಳೆಲ್ಲ ಎತ್ಕೊಂಡ್ಬಂದು ಅವತ್ತು ಭಯ ಬಿದ್ದವಾಗ ಯಾರೂ ಹೋಗಲಿಲ್ಲ ಆ ಕಡೆನೇ.
ಊರವರೆಲ್ಲ ಏನು ಹೇಳ್ತಾರೆ ಅವ್ರ ಪ್ರೆಸ್ ಮೀಟಲ್ಲಿ ಊರವರೆಲ್ಲ ನಮಗೆ ಸಹಕಾರ ಕೊಟ್ಟರು, ಅದಕ್ಕೆ ನಾವು ಪೆನ್ಸಿಲಿಂಗ್ ಹಾಕಿದ್ದು ಅಂತೇಳಿ. ಇವಾಗ ಅದೇ ಊರವರು ನಾವೇನಕ್ಕೆ ಕೊಟ್ವಿ, ಇದು ಸುಳ್ಳು ಮಾಹಿತಿ ಕೊಟ್ಟವರು. ಅದೇನಿಲ್ಲ, ನಡೀರಿ ನಿಮ್ಮ ಜಮೀನಲ್ಲಿ ನೀವು ಉತ್ತರಿ ಅಂತೇಳಿ ನಮ್ಮೂರವರೇ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇವಾಗ ಈಗ ಎಷ್ಟು 7 ತಿಂಗಳಾಯಿತು. ಈಗ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ನಮಗೆ ಸಪೋರ್ಟ್ ಇರಲಿಲ್ಲ, ಯಾರೂ ಇಲ್ಲ. ಅವ್ರು ಬಂದು ಲಾಂಬೆ ಬರ್ತಾ ಇದ್ರು. ಹೆಂಗೆ ಹೋಗೋದು ನಾವು ಭಯ ಬಿದ್ದು? 65ರಿಂದ ಇದ್ದೀವಿ ಸರ್ ನಾವು. 65ರಿಂದ 2017ವರೆಗೂ ನಮ್ಮದೇ ಇದೆ. ಈಗ 65ರಿಂದ ನಾವೇ ಇದ್ದೀವಿ. ಕರ್ನಾಟಕ ಮಸೀದಿ ವಕ್ಫ್ ಮಂಡಳಿ ಅಂತ ಬರ್ತಾ ಇದೆ. 6 ತಿಂಗಳಿಂದ ಬಂದಿರೋ ಕೋರ್ಟಲ್ಲಿ ಮಧ್ಯಂತರ ಆದೇಶ ಇತ್ತು, ಅದರಿಂದ ಅದು ಹಂಗೆ ಪೆಂಡಿಂಗ್ ಇತ್ತು. ಪೆಂಡಿಂಗ್ ಇದ್ದವಾಗ ಇವಾಗ ಅವ್ರು ಬಂದು ಫೆಸಿಲಿಂಗ್ ಆದಮೇಲೆ ನಾವು ಹೆಂಗೆ ಹೋಗೋದು? ಮತ್ತೆ ಗಲಾಟೆಗಳಾಗ್ತವೆ. ಸುಮ್ಮನೆ ಇದ್ವಿ. ಇವಾಗ ನಾವು ಬೆಳಗ್ಲಿಕ್ಕೆ ಎಲ್ಲ ಇದು ರೆಡಿ ಮಾಡ್ತಾ ಇದ್ವಿ. ಇವಾಗ ಬಂದು ಸಿದ್ದರಾಮಯ್ಯ ಏನು ಹೇಳಿದ್ದಾರೆ, ರೈತರಿಗೆ ಏನೋ ತೊಂದರೆ ಕೊಡಬೇಡಿ ಅಂತ ಹೇಳಿದ್ರಲ್ಲ. ನನ್ನ ಹತ್ರ ವಿಡಿಯೋ ಐತೆ, ಪೋಸ್ಟ್ ಮಲ್ಕೆಗಳಿತ್ತಲ್ಲ, ಅವೆಲ್ಲ ಹೆಂಗೆ ಊತಾಕ್ತಾರೆ. ಅವಾಗ ಅವ್ರು ಇವೆಕ್ಷನ್ ಆರ್ಡ್ರ್ ಕೊಡಿ ಅಂತ ಹೇಳಿದ್ರೆ ಕೊಡಲಿಲ್ಲ ಅವರು. ಅವತ್ತು ಇವೆಕ್ಷನ್ ಆರ್ಡ್ರ್ ಕೊಟ್ಟಿದ್ರೆ ನಾವು ಬಿಟ್ಕೊಡ್ತಾ ಇದ್ವಿ ಜಮೀನು. ಇವಾಗ DC ಪರ್ಮಿಷನ್ AC ಪರ್ಮಿಷನ್ ಇದ್ದು ಅವ್ರನ್ನ ಹೊರಗೆ ಹಾಕಿ ಅಂತ ಹೇಳಿದ್ರೆ ನಾವು ಇದು ಮಾಡ್ತಾ ಇದ್ವಿ. ಏನು ಇಲ್ದಿರ ಹಿಂಗೆ ಹಾಕಿದ್ರು ಪೆನ್ಸಿಲಿಂಗ್ ಅವರು. ಅಂದ್ರೆ ನಾವೇ ಪೊಸಿಷನಲ್ಲಿ ನಾವೇ ಇದ್ವಲ್ಲ. ಕೇಸಿಗೆ ರನ್ನಿಂಗ್ ಅಲ್ಲಿ ಇದು ಲ್ಯಾಂಡ್ ಇನಾಮ್ ಅಬೈಲೇಷನ್ ಇಂದ ವರ್ಕ್ಔಟ್ ಬರೋದೇ ಇಲ್ಲ. ನೀವು ಮೊನ್ನೆ ರೀಸೆಂಟ್ ಆಗಿ ಆದೇಶ ಆಗಿದೆ ಹೈಕೋರ್ಟ್. ಏನಂತ ಹೇಳಿದ್ರೆ ಮೊದಲೇ ಇನಾಮತಿ ಇದು ಇನಾಮತಿ ಹೋಗಿ ತಿರ್ಗಾ ಮತ್ತೆ ಒಕ್ಕಕ್ಕೆ ಹೆಂಗಾಗ್ತದೆ, ರಿಜೆಕ್ಟ್ ಆಗಿದೆ ಅದು ಕೇಸ್. ಅದು ಎಲ್ಲ ಇನಾಮ್ ಅಬೈಲೇಷನ್ಗೆ ಒಗ್ಗೂಡಾಗಿ ಬರೋದಿಲ್ಲ ಅಂತ ಹೇಳಿ ರಿಜೆಕ್ಟ್ ಆಗಿದೆ. ಕಾಪಿ ಇದೆ. ಎಕ್ಸ್ ಕೌನ್ಸಿಲರ್ ಮತ್ತು ಇಲ್ಲಿ ನಾವು 10 ವರ್ಷ ಹುಡುಗನಿಂದ ನೋಡ್ತಾ ಇದ್ದೀನಿ. ಆ ಜಮೀನು ಸುತ್ತು ನಮ್ಮದೇ ಜಮೀನಿದೆ. ಇಬ್ಬರು ವೆಂಕಟರೆಡ್ಡಿ ಅವ್ರ ತಂದೆಯವರು ಒಂದು 2 ಎಕರೆ ಅಷ್ಟು ತೆಗೆದುಕೊಂಡಿದ್ದಾರೆ. ಮಿಕ್ಕ ಉಳಿದಿದ್ದು ಅದಕ್ಕೆ ಮುಂಚೆಯಿಂದ ಇವ್ರ ತಾತ ಅವ್ರದ್ದು ಇದ್ದು ಅವರೇ ಬೆಳೆಗಳು ಇಟ್ಕೊಂಡು ಅವತ್ತಿನಿಂದ ಇದುವರೆಗೂ ಬಂದಿದ್ದಾರೆ. ಇವರು ಹೋಗಕ್ಕೆ ನಮ್ಗೆ ಆಗೋಗಿದೆ ಅಂತೇಳಿ ಹೋದ ವರ್ಷ ಬಂದು ಫೆನ್ಸಿಂಗ್ ಹಾಕಿದ್ದಾರೆ. ಅವಾಗ ಯಾವಾಗ ಮಾಡ್ಕೊಂಡ್ರು ಎಲ್ಲಿ ಮಾಡ್ಕೊಂಡ್ರು ಯಾರಿಗೂ ಗೊತ್ತಿಲ್ಲ. ಏಕಾಏಕಿ ಬಂದು ಇದು ಮಾಡಿದ್ದಾರೆ. ಇವರೆಲ್ಲ ಕೂಲಿ ಮಾಡೋರು. ಇನ್ನು ಅವ್ರ ಮೇಲೆ ಹೋಗ್ಬೇಕಂದ್ರೆ ದುಡ್ಡು ಕಾಸು ಬೇಕು. ಇವ್ರು ದುಡ್ಡು ಕಾಸು ಇಲ್ಲ, ಸಪೋರ್ಟ್ ಇಲ್ಲ. ಹಂಗಾಗಿ ಇವ್ರು ಸೈಲೆಂಟ್ ಹಾಕಿದ್ರು. ಈಗ ಮತ್ತೆ ನಮ್ಮ ಹತ್ರ ಎಲ್ಲ ಬಂದು ಹಿಂಗಾಗಿದೆ ಅಂತ ಹೇಳಿದ್ದಕ್ಕೆ ಆಯ್ತಪ್ಪ ನಾವೆಲ್ಲ ಸಪೋರ್ಟ್ ಇರ್ತೀವಿ, ನಿಮ್ಮದ್ರಲ್ಲಿ ನೀವು ಇದು ಮಾಡ್ರಿ ಅಂದಿದ್ದಕ್ಕೆ ಇವಾಗ ಅವರು ಅದರಲ್ಲಿ ಉಳುಮೆ ಮಾಡ್ಕೊಂಡು ಬೆಳೆ ಇಡಕ್ಕೆ ಹೋಗಿದ್ದಾರೆ. ಈಗ ಮೊದಲು ಯಾರಿಗೂ ಗೊತ್ತೇ ಇಲ್ಲ, ಊರಲ್ಲಿ ಇನ್ನೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವ್ರು ಯಾವಾಗ ಅಲ್ಲ, ನಾವು ಪ್ರಾಣಿಗಳು ನೋಡಕ್ಕೆ ಅವಶ್ಯಕತೆ ಏನಿರುತ್ತೆ, ಹೋಗಿ ನಮ್ಗೇನಾದ್ರೂ ಬೇಕಾದಾಗ ನಾವು ಪ್ರಾಣಿ ತೆಗಿತೀವಿ, ಅವಾಗ ಗೊತ್ತಾಗುತ್ತೆ. ಅಲ್ಲ, ಬೆಳೆ ಇಡ್ತಾ ಇದ್ದೇವೆ, ನಾವೇ ಇದ್ದೇವೆ, ನಮ್ದೇ ಅನ್ಕೊಂಡು ಇರೋದಷ್ಟೇ ನೋಡಿದ್ದು. ಆಮೇಲೆ ಹೈಕೋರ್ಟ್ಗೆ ಹೋಗಿದ್ದು ಕೂಡ ನಾವು ಹೈಕೋರ್ಟಲ್ಲಿ ಕೇಸ್ ನಡೀತಾ ಮಾಡಿದ್ದಾರೆ. ನಿನ್ನೆ ತಿಮ್ಮಸಂದ್ರದಲ್ಲಿ ರೈತರು ಉಳುಮೆ ಇದರ ಒಂದು ತಿಮ್ಮಸಂದ್ರ ಸರ್ವೆ ನಂಬರ್ 20 ಸರ್ವೆ ನಂಬರ್ 13ರಲ್ಲಿ 2013ರಲ್ಲಿ DC ಅವರ DC ಅವರ ಕಡೆಯಿಂದ ಯಾರು ಈಗ ರೈತರು ಉಳುಮೆ ಮಾಡ್ತಾಯಿದ್ರು ಅವರು ಮೇಲ್ಮನವಿ ಸಲ್ಲಿಸ್ಕೊಂಡಿದ್ರು. ಆ ಮೇಲ್ಮನವಿನ AC ಅವ್ರ ಮೇಲೆ ಸಲ್ಲಿಸಿರುವಂಥ ಮೇಲ್ಮನವಿನ ವಜಾ ಮಾಡಿದ್ದಾರೆ. ಆ ವಜಾ ಮಾಡಿದ್ಮೇಲೆ ಅದ್ರ ಮೇಲೆ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಈಗ ಹೈಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ. ಸದ್ಯಕ್ಕೆ AC ಸಾಹೇಬರು ಮಾಡಿರುವಂಥ ಒಂದು ಆರ್ಡರ್ ಸ್ಟ್ಯಾಂಡಿಂಗ್ ಇದೆ. ಪಹಣಿಯಲ್ಲೂ ಕೂಡ ಕರ್ನಾಟಕ ವಕ್ಫ್ ಮಂಡಳಿ ಅಂತ ಬರ್ತಾ ಇದೆ. ಇದು 2014ರಲ್ಲಿ ಆಗಿರುವಂಥ ಇಶ್ಯೂ. ಈಗ ರೀಸೆಂಟಾಗಿ ಯಾವುದು ಮ್ಯೂಟೇಷನ್ ಆಗಿಲ್ಲ. ಅದಕ್ಕೆ ಇಬ್ಬರನ್ನೂ ಕರೆಸಿ ಶಾಂತಿಯುತವಾಗಿ SP ಸಾಹೇಬರು, ನಾವು DYSP ಅವರೆಲ್ಲ ಕೂತ್ಕೊಂಡು ಇಬ್ಬರಿಗೂ ಕೂಡ ಇದು ಶಾಂತಿಯುತವಾಗಿ ಇದನ್ನು ಕಾನೂನು ರೀತಿಯಲ್ಲಿ ಬಗೆಹರಿಸಿಕೊಳ್ಳಬೇಕು ಅಂತ ತಾಕೀತು ಮಾಡಿ ನಿನ್ನೆ ಅದನ್ನು ಸಾಲ್ವ್ ಮಾಡಿದ್ವಿ. ನಾವು ಅದನ್ನೇ ಹೇಳಿದ್ದು. ಇದು ಆಲ್ರೆಡಿ ಹೈಕೋರ್ಟಲ್ಲಿ ಪೆಂಡಿಂಗ್ ಇರೋದ್ರಿಂದ ಹೈಕೋರ್ಟಲ್ಲಿ ಏನು ಯಾರ ಕಡೆಗೆ ಕಾನೂನು ಪರವಾಗಿ, ಯಾರು ಕಾನೂನು ರೀತಿಯಲ್ಲಿ ಯಾರಿಗೆ ಪರವಾಗಿ ಆಗುತ್ತೋ ಅವ್ರ ಪರವಾಗಿ ನಾವು ಅದನ್ನು ವ್ಯವಸ್ಥೆ ಮಾಡ್ಕೊಳ್ಬೇಕು. ಆರ್ಡರ್ ಮಾಡಿರೋದ್ರಲ್ಲಿ ಅದ್ರ ಮೇಲೆ ಇವರು DCಯಲ್ಲಿ ಕೂಡ ಒಂದು ಅಪೀಲ್ ಹಾಕ್ಕೊಂಡಿದ್ರು. DC ಕೋರ್ಟಲ್ಲಿ ಕೂಡ ಅದು ವಜಾ ಆಗಿದೆ. ಅದಾದ ನಂತರ ಅವರು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕ್ಕೊಂಡಿದ್ದಾರೆ. ರಿಟ್ ಪಿಟಿಷನ್ ಈಗಲೂ ಕೂಡ ಇನ್ನೂ ಅದರದ್ದು ಆದೇಶ ಇನ್ನೂ ಬಂದಿಲ್ಲ. ಕೇಸ್ ಇನ್ನೂ ಸ್ಟಿಲ್ ಆನ್ ಗೋಯಿಂಗ್ ಇದೆ.